ಇವತ್ತು 2 ವಿಡಿಯೋವನ್ನು ನಿಮ್ಮ ಮುಂದೆ ತರ್ತೇನೆ ನಾನು. ಏನು 2,000 ಈಗ 1,000 ಬರ್ಬೋದು 3,000 ಮುಖ್ಯ 4,000 ಮುಖ್ಯತೆ ಮೇರ ಇನ್ನೊಂದು 1,000 ತಿಂಗಳು ಮಾಧ್ಯಮಗಳಿಗೆ ಮಾಮೂಲು ಕೊಟ್ಟರೆ ಅಂತಹ ಶಾಸಕರನ್ನ ಹೊಗಳಿ ಅಟ್ಟಕ್ಕಿಡಲು ಎಷ್ಟು ಮಾಧ್ಯಮ ಬೇಕಾದರೂ ಇರುತ್ತೆ. ಆದರೆ ನಾವು ಯಾರಿಂದಲೂ 1 ರೂಪಾಯಿನೂ ತಗೊಂಡಿಲ್ಲ. ಅದಕ್ಕಾಗಿ ನಾವು ಯಾರ ಹತ್ರನೂ ಯಾವುದೇ ರಾಜಿಯನ್ನ ಮಾಡ್ಕೊಳ್ಳೋದೇ ಇಲ್ಲ. ಇದು ನಮ್ಮ ಮಾಧ್ಯಮದ ಕನಿಷ್ಠ ಜ್ಞಾನ ಅಂದರೆ. ಆದರೆ ಇವತ್ತು ನಮ್ಮ ಪುತ್ತೂರು ಶಾಸಕರ ಬಗ್ಗೆ ಕೆಲವೊಂದು ಮಾತುಗಳನ್ನು ಹೇಳಲೇಬೇಕು. ಯಾರಿಗೆ ಸಿಗ್ತಾರೆ ಇಂತಹ ಶಾಸಕರು? ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾವು ಸುಳ್ಯ ತಾಲೂಕಿಗೆ ಹೋದರೆ ಅಲ್ಲಿನ ಭ್ರಷ್ಟಾಚಾರದ ಬಗ್ಗೆ 1-2 ವಿಡಿಯೋಗಳನ್ನು ಮಾಡಿದರೆ ಸಾಕು, ಅಲ್ಲಿನ ಜನ ಚೀತು ಅಂತ ಉಗಿತಾರೆ. ಆದರೆ ಪುತ್ತೂರಿಗೆ, ಅಲ್ಲೇ ಸುಳ್ಯದ ಪಕ್ಕದ ತಾಲೂಕಾದಂತಹ ಪುತ್ತೂರಿಗೆ ಬರುವುದಾದರೆ ಅಲ್ಲಿನ ಶಾಸಕರು ಬಿಡುವಿಲ್ಲದ ಓಟದಲ್ಲಿದ್ದಾರೆ. ಬಿಡುವಿಲ್ಲದ ಓಟ ಅಂದರೆ ದಿನನಿತ್ಯ 4-5 ಕಾರ್ಯಕ್ರಮಗಳು. ತನ್ನ ಶಾಸಕರ ಸುಪರ್ದಿಯಲ್ಲಿ ಏನೆಲ್ಲ ಅನುದಾನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಅವೆಲ್ಲವನ್ನು ಜನಸಾಮಾನ್ಯರಿಗಾಗಿ, ಸರ್ಕಾರಿ ಶಾಲೆಗಳಿಗಾಗಿ, ಬಡವರಿಗಾಗಿ ಮೀಸಲಿಡುವಂತಹ ಓರ್ವ ಶಾಸಕರನ್ನು ನಾವಿದುವರೆಗೂ ನೋಡಿರಲಿಕ್ಕಿಲ್ಲ. ನಮ್ಮ ರಾಜ್ಯದಲ್ಲಿ ಇಂತಹ ಕೆಲಸವನ್ನು ಮಾಡುವಂತಹ ಯಾವುದೇ ಶಾಸಕರು ಇರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಈ ಒಂದು ಚಾನಲಲ್ಲಿ ಈ ಒಂದು ಶಾಸಕರ ಬಗ್ಗೆ ಪರವಾಗಿ ಮಾತಾಡೋದಕ್ಕಿಂತಲೂ ಹೆಚ್ಚಾಗಿ ಅವರನ್ನು ವಿರೋಧಿಸಿ ಮಾತಾಡಿದ್ದೇ ಹೆಚ್ಚು. ಅವರೊಬ್ಬ ಶಾಸಕರು, ಜನಪ್ರತಿನಿಧಿ, ಅವರನ್ನು ನಾವು ಹೊಗಳ್ತಾನೇ ಇದ್ದರೆ ಅವರು ತಮ್ಮ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಿ ಅವರ ನ್ಯೂನತೆಗಳನ್ನು ಎತ್ತಿ ಹಿಡಿಯೋದಕ್ಕೆ, ಎತ್ತಿ ತೋರಿಸೋದಕ್ಕೆ ಜನ ಇರ್ತಾರೋ ಅಲ್ಲಿಯವರೆಗೆ ಅವರು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾರೆ. ಆದರೆ ಪುತ್ತೂರು ಶಾಸಕರಿಗೆ ಇದ್ಯಾವುದೂ ಬೇಕಾಗಿಲ್ಲ ಅಂತ ಕಾಣಿಸುತ್ತೆ. ಅವರು ದಿನ ಬೆಳಗಾದರೆ ಸಾಕು ಅವರ ಕಾರ್ಯವೈಖರಿಯಲ್ಲಿ ತೊಡಗಿಕೊಳ್ತಾರೆ. ಪುತ್ತೂರು ಶಾಸಕರು ಓರ್ವ ಬರೀ ಶಾಸಕರು ಅಂತ ಹೇಳಿದರೆ ಸಾಧ್ಯ ಇಲ್ಲ. ಅವರೋರ್ವ ದೊಡ್ಡ ವ್ಯವಸಾಯಿ. ಅವರಿಗೆ ಈ ಒಂದು ವ್ಯವಹಾರಗಳನ್ನು ಬಿಟ್ಟು ಶಾಸಕರಾಗಿ ಬಡವರ ಸೇವೆ ಮಾಡಬೇಕಾದಂತಹ ಯಾವುದೇ ಅವಶ್ಯಕತೆ ಇಲ್ಲ. ಆದರೂ ಕೂಡ ಅವರು ಇವತ್ತು ಪುತ್ತೂರು ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮಗಳನ್ನು ಸುತ್ತಿ ಅಲ್ಲಿನ ಬಡವರನ್ನು, ಅಲ್ಲಿ ಏನು ರಸ್ತೆ ವ್ಯವಸ್ಥೆ ಆಗಿಲ್ವೋ ಅಥವಾ ದೇವಸ್ಥಾನದ್ದೋ ಅಥವಾ ಮಸೀದಿಯದ್ದೋ ಅಥವಾ ಚರ್ಚ್ನದ್ದೋ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಿಗೆ ಅನುದಾನ ನ್ಯಾಯಯುತವಾಗಿ ಸಲ್ಲಬೇಕೋ ಅಲ್ಲಿಗೆ ಅದನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ಅಧಿಕಾರಿಗಳು ಎಷ್ಟು ಭ್ರಷ್ಟರೋ ಅದು ಏನೋ ಆ ಒಂದು ವಿಚಾರದಲ್ಲಿ ಇಲ್ಲಿ ಮಾತಾಡ್ತಾ ಇಲ್ಲ. ಆದರೆ ಶಾಸಕರಾಗಿ ಕನಿಷ್ಠ ಪಕ್ಷ ಜನಸಾಮಾನ್ಯರ ಜೊತೆಗೆ ಬೆರೆಯುವಂತಹ ಪ್ರವೃತ್ತಿಯನ್ನು ಇದುವರೆಗೂ ಪುತ್ತೂರು ತಾಲೂಕಿನಲ್ಲಿ ಯಾವನೇ ಒಬ್ಬ ಶಾಸಕನು ಮಾಡಿಲ್ಲ. ಇವತ್ತು ಪುತ್ತೂರು ಶಾಸಕರಾದಂತಹ ಅಶೋಕ್ ರೈ ಅವರು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಜನತಾ ಏಜೆಂಟನ್ನು ಆರಂಭದಿಂದ ಅಂತ್ಯದವರೆಗೆ ಗಮನಿಸಿದರೂ ನಿಮಗೆ ಒಂದೇ ಒಂದು ಶಾಸಕರನ್ನು ಒಳ್ಳೆಯ ಗುಣಗಾನ ಮಾಡಿದ್ದನ್ನು ನಿಮಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಶಾಸಕರ ಪರ್ಸನಲ್ ವಿಚಾರವನ್ನು ಇಟ್ಟುಕೊಂಡು ಇಲ್ಲಿ ಗುಣಗಾನ ಮಾಡ್ತಾ ಇಲ್ಲ. ಓರ್ವ ಸಾರ್ವಜನಿಕ ಪ್ರತಿನಿಧಿಯಾಗಿ, ಓರ್ವ ಶಾಸಕರಾಗಿ ನಮ್ಮ ಪುತ್ತೂರು ತಾಲೂಕಿಗೆ ಏನನ್ನು ಕೊಡಬೇಕೋ ಅವರಿಂದ ಸಿಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ಅವರನ್ನು ಗುಣಗಾನ ಮಾಡದೆ ಬೇರೆ ನಿರ್ವಹಣೆ ಇಲ್ಲ. ಇವತ್ತು 2 ವಿಡಿಯೋವನ್ನು ನಿಮ್ಮ ಮುಂದೆ ತರ್ತೇನೆ ನಾನು. ದಿನನಿತ್ಯ 4-5 ವಿಡಿಯೋಗಳು ಅವರ ಬಗ್ಗೆ ಬರ್ತಾನೆ ಇರುತ್ತೆ. ಅವರು ಮಾಡ್ತಾ ಇರುವಂತಹ ಅನುದಾನಗಳು, ಅದರ ಉದ್ಘಾಟನೆಗಳು ಎಲ್ಲವೂ ಬರ್ತಾ ಇರುತ್ತೆ. ಇದುವರೆಗೂ ಪುತ್ತೂರು ತಾಲೂಕು ಕಾಣುವಂತಹ ಹಲವು ಬೆಳವಣಿಗೆಗಳಿಗೆ ಈ ಒಂದು ಶಾಸಕರು ಈಗಾಗಲೇ 3 ವರ್ಷಗಳು ಆಗ್ತಾನೆ ಬಂತು. ಅದರ ಒಳಗಡೆ ಅವರು ಏನು 10-15 ವರ್ಷದಲ್ಲಿ ಮಾಡಬೇಕಂತಹ ಕೆಲಸವನ್ನು ಮಾಡಿ ಮುಗಿಸಿ ಆಗಿದೆ. ಆದರೂ ಕೂಡ ನನಗೇನು ದಣಿವಾಗಲೇ ಇಲ್ಲ, ಇನ್ನೂ ನಾನೇನೋ ಕೆಲಸ ಸಾಧನೆ ಮಾಡಬೇಕಿದೆ. ಹಲವು ಆರೋಪಗಳು, ಪ್ರತ್ಯಾರೋಪಗಳು, ವಾದಗಳು, ಪ್ರತಿವಾದಗಳು ಎಲ್ಲವೂ ಇದ್ದರೂ ಕೂಡ ಅದು ಯಾವುದನ್ನು ಕ್ಯಾರೆ ಹೇಳದೆ ಹೇಳೋರು ಹೇಳ್ತಾನೆ ಇರಲಿ, ನಮ್ಮ ಕೆಲಸನ ಮಾಡ್ತಾ ಇರೋಣ ಅಂತ ಜನರಿಗೋಸ್ಕರ, ಜನಸಾಮಾನ್ಯಗೋಸ್ಕರ ಬುಡ ಅಂದರೆ ಒಂದೊಂದು ಮನೆಯನ್ನು ಹತ್ತಿ ಇಳಿದು ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ಸ್ಪೆಷಲ್ ಆಗಿ ಗಮನಿಸಬೇಕಾದಂತಹ ಒಂದು ವಿಚಾರ ಅಂತ ಹೇಳಿದರೆ, ಇದು ರಾಜಕೀಯವಾಗಿ ಮಾಡ್ತಾ ಇರುವಂತಹ ಪೊಲಿಟಿಕ್ ಮಯವಾದಂತಹ ಯಾವುದೇ ವಿಡಿಯೋ ಅಲ್ಲ. ಅವರು ಏನು ಜನಸಾಮಾನ್ಯರಿಗೆ ಕೊಡ್ತಾ ಇದ್ದಾರೆ ಅದನ್ನು ನಿಮ್ಮ ಮುಂದೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಯಾರೆಲ್ಲ ಈ ಒಂದು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದೀರಾ, ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾವೆಲ್ಲ ಗಮನಿಸಿರ್ಬೋದು, ಅವರು ಆಸ್ಪತ್ರೆಯ ವೈದ್ಯ ಬೆಳಗಾದರೆ ಸಾಕು ರೋಗಿಗಳನ್ನು ನೋಡಬೇಕು ಅಂತ ರೌಂಡ್ಸ್ ಹೊಡಿತಾ ಇರ್ತಾರೆ. ಎಲ್ಲ ರೋಗಿಗಳನ್ನು ನೋಡಿ ಮುಗಿಸ್ಕೊಂಡು ಮತ್ತೆ ತನ್ನ ಚೇಂಬರ್ಗೆ ಬಂದು ಅವತ್ತಿನ ಹೊರಗಡೆಯಿಂದ ಅಂದರೆ ಸಾರ್ವಜನಿಕರು ಬಂದಂತಹ ರೋಗಿಗಳನ್ನು
ನೋಡುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾರೆ. ಅದೇ ರೀತಿಯಲ್ಲಿ ಪುತ್ತೂರು ತಾಲೂಕಿನ ಪ್ರತಿಯೊಂದು ಗ್ರಾಮಗಳನ್ನು ಅಲೆದಾಡಿ ಅಲ್ಲಿನ ಸಂಕಷ್ಟಗಳನ್ನು, ಜನರ ಅಹವಾಲುಗಳನ್ನು ಸ್ವೀಕರಿಸುವಂತಹ ಓರ್ವ ಶಾಸಕ ಅಶೋಕ್ ಕುಮಾರಯ್ಯವರು ನಿನ್ನೆ ದಿವಸ ಪೆರ್ನೆ ಭಾಗದಲ್ಲಿ ಇದ್ದರು. ದಿನನಿತ್ಯ ಹಲವು ಭಾಗಗಳಿಗೆ ಹೋಗ್ತಾ ಇರ್ತಾರೆ, ಆದರೆ ನಿನ್ನೆ ದಿವಸ ಸ್ಪೆಷಲ್ ಆಗಿ ಪೆರ್ನೆ ಭಾಗದಲ್ಲಿದ್ದರು. ಅಲ್ಲಿನ ಒಂದು ಬಡ ಕುಟುಂಬಕ್ಕೆ ಸಾಂತ್ವನ ನೋಡಿ ತನ್ನ ಶಾಸಕರ ನಿಧಿಯಿಂದ ಕೊಡ್ಬೋದಿತ್ತು, ಅಥವಾ ಸರ್ಕಾರದಿಂದ ಆ ಒಂದು ಅಹವಾಲನ್ನು ಸ್ವೀಕರಿಸಿ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕ್ಬೋದಿತ್ತು, ಮನವಿಯನ್ನು ಮಾಡ್ಬೋದಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ. ತನ್ನದೇ ಪರ್ಸನಲ್ ದುಡ್ಡಿನಿಂದ ಸಹಾಯ ಮಾಡಿ ಅಲ್ಲಿನ ಜನಸಾಮಾನ್ಯರನ್ನು ಕರೆದು ಅವರಿಂದ ಕೂಡ ಅಲ್ಲಿಗೆ ಆ ಒಂದು ಮನೆಗೆ ದೇಣಿಗೆಯನ್ನು ಸಂಗ್ರಹಿಸಿ ಆ ಒಂದು ಕುಟುಂಬಸ್ಥೆಗೆ ಕೊಡ್ತಾರೆ. ತಾನು ತನ್ನಲ್ಲಿರುವ ದುಡ್ಡನ್ನು ಕೊಡುವುದರ ಜೊತೆಗೆ ಅಲ್ಲಿನ ಜನಸಾಮಾನ್ಯರಲ್ಲಿ ಯಾರಿಗೆ ತಾಕತ್ತಿದೆಯೋ ಅವರಿಗೆ ಗೊತ್ತಿದೆ ಪೆನ್ನಲ್ಲಿ ಯಾರಿದ್ದಾರೆ, ದುಡ್ಡು ಇರುವವರು ಯಾರು, ದುಡ್ಡು ಇಲ್ಲದೆ ಇರುವವರು ಯಾರು. ಅಲ್ಲಿಂದ ಜನರಿಂದ ಹಣ ಸಂಗ್ರಹ ಮಾಡಿ ಆ ಕುಟುಂಬಸ್ಥೆಗೆ ಆ ಒಂದು ಹಣ ಸಂಗ್ರಹ ಮಾಡಿದಂತಹ ಪರಿಹಾರವನ್ನು ಕೊಟ್ಟುಬಿಡ್ತಾರೆ. ನೋಡಿ ಎಷ್ಟೊಂದು ಕಾಳಜಿ ನೋಡಿ. ಆ ಒಂದು ವಿಡಿಯೋ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಲಿಕ್ಕೆ ಸಾಧ್ಯ ಆಯಿತು. ಅದನ್ನು ನೀವು ಕೂಡ ನೋಡಿ. ಮಸೀದ್ ಅಧ್ಯಕ್ಷರೇ ₹1,000 ಕೊಡ್ಪೆ ನಿಖಿಲ್ ನೀವು 4 ಜನ ₹1,000 ಪಾಡ್ಲಿ ಪಾಪದಕ್ಲು ನೀವು ಅಂದ್ರೆ ಏನ್ 2,000 ಈ ಜನ 1,000 ಬರ್ಪುಂಡು 3,000 ಮುಖ್ಯ 4,000 ಮುಖ್ಯತೆ ಮೇರ 500 1,000 5,000 ರಡ್ಡು ಮೂಜಿ 4 ಈರೊಂಜಿ 5,000 6,000 ರಿಪೇರಿ ಮಾಡ್ತು ಕೊಡ್ಲಿ 5,000 ನೋಡಿ, ನಿಂತಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಟ್ಟು ಬಿಡೋದು. ನೋಡಿ, ಯಾರಿಗೂ ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲವೇ ಇಲ್ಲ. ನೋಡಿ, ಅವರು ಅಲ್ಲೇ ಹೇಳಿದರು ನಾನು ₹2,000 ಕೊಡ್ತೇನೆ. ಸಣ್ಣ ಏನೋ ಮನೆಯ ಹಂಚಿನ ವ್ಯವಸ್ಥೆ ಏನೋ ಮಾಡಬೇಕಿತ್ತೇನೋ ಅನಿಸುತ್ತೆ. ಮಳೆ ಬರುತ್ತೆ, ಮಳೆ ಬಂದಂಥ ಸಂದರ್ಭದಲ್ಲಿ ಏನು ಅಹಿತಕರ ಘಟನೆ ನಡಿಬಾರ್ದು ಅನ್ನೋಂಥ ಉದ್ದೇಶಕ್ಕೆ ಮೊದಲೇ ಜಾಗರೂಕರಾಗಿರಬೇಕು ಅಂತ. ಸೊ ಅದಕ್ಕೆ ನಾನು $2,000 ಕೊಡ್ತೇನೆ, ನೀನು 1,000 ಹಾಕು. ಯಾರು ಜೊತೆಯಲ್ಲಿ ಯಾರೆಲ್ಲ ಬಂದಿದ್ರು ಎಲ್ಲರನ್ನ ಸೇರಿಸ್ಕೊಂಡು 1,000 ಹಾಕಿದರು, 6,000 ಮಾಡಿದರು. ಓಕೆ, ಅಲ್ಲೇ ಪರಿಹಾರ ಮಾಡಿಬಿಟ್ರು. ಇಲ್ಲ, ನೀವು ಮನವಿ ಕೊಡಿ, ಶಾಸಕರ ಕಚೇರಿಗೆ ಬನ್ನಿ, ಮನವಿ ಕೊಡಿ, ನಾನು ಸರ್ಕಾರಕ್ಕೆ ಕಳಿಸ್ತೇನೆ, ಅಲ್ಲಿಂದ ಏನು ಬರುತ್ತೆ ಅದನ್ನು ನಿಮಗೆ ಕೊಡ್ತೇನೆ. 1 ವರ್ಷದ ಕೆಲಸ ಇದೆ ಅಲ್ಲಿ. ಅಷ್ಟಕ್ಕೆಲ್ಲ ಕಾಯೋದಕ್ಕೆ ನಮ್ಮ ಶಾಸಕರಿಗೆ ಪುರ್ಸೊತ್ತಿಲ್ಲ ಅಂತ ಹೇಳಬೇಕು. ಅಲ್ಲೇ ಕಲೆಕ್ಷನ್ ಮಾಡಿದರು, ಸಂಗ್ರಹಿಸಿದರು, ಆ ಕುಟುಂಬಕ್ಕೆ ಕೊಟ್ಬಿಟ್ರು. ಸೊ ಇದು ಒಂದು ಕಡೆಯಾಗಿದ್ದರೆ, ಇನ್ನು ಪೆರ್ನೆಯ ಸರ್ಕಾರಿ ಶಾಲೆಗೆ ಅವರು ಒಂದು ₹3 ಲಕ್ಷ ಕ್ರೀಡೆಗೆ, ಅಂದರೆ ಅಲ್ಲಿ ಮೈದಾನವನ್ನು ನಿರ್ಮಾಣ ಮಾಡೋದಕ್ಕೆ ಶಾಸಕರ ನಿಧಿಯಿಂದ ಸಹಾಯಧನವನ್ನು ಮಾಡಿದರು. ಅಲ್ಲಿ ಗ್ರೌಂಡನ್ನು ನಿರ್ಮಾಣ ಮಾಡಿದರು. ಶಾಸಕರು ಅಂತ ಹೇಳುವಾಗ ಮೊದಲೆಲ್ಲ ನಮಗೆ ಗೊತ್ತೇ ಇದೆ, ಏನಾದರೂ ಫಂಕ್ಷನ್ ನಡೆಯುವಂಥ ಸಂದರ್ಭದಲ್ಲಿ ವೇದಿಕೆಗೆ ಬಂದು ರಾಜ್ಯರ ಥರ ಕೂತ್ಕೊಳ್ತಾರೆ. ದೊಡ್ಡ ಮೈಕನ್ನು ಹಿಡ್ಕೊಂಡು ಏನೋ ಶಾಸಕರು ಅನ್ನುವಂತಹ ದೊಡ್ಡ ಒಂದು ಗತ್ತಿನಲ್ಲಿ ಭಾಷಣವನ್ನು ಮಾಡಿ ಪಕ್ಕದಲ್ಲೇ ದೊಡ್ಡ ಐಷಾರಾಮಿ ಕಾರನ್ನು ನಿಲ್ಲಿಸಿರ್ತಾರೆ. ಅಲ್ಲಿ ಕೂತ್ಕೊಂಡು ನೇರವಾಗಿ ಹೋಗ್ತಾರೆ, ನೇರವಾಗಿ ಅದೇ ರೂಟಲ್ಲಿ ಬರ್ತಾರೆ. ಜನಸಾಮಾನ್ಯರ ಜೊತೆಗೆ, ಮಕ್ಕಳ ಜೊತೆಗೆ ಮಿಂಗಲಾಗುವುದನ್ನು ನಾವು ನೋಡೇ ಇಲ್ಲ. ಆದರೆ ನಿನ್ನೆ ಪೆರ್ನೆಯ ಸರ್ಕಾರಿ ಶಾಲೆಯಲ್ಲಿ ನೇರ ತದ್ವಿರುದ್ಧವಾಗಿ ಘಟನೆ ನಡೆದಿರುವಂಥದ್ದು. ತಾನು ಅನುದಾನ ಕೊಟ್ಟಂತಹ 3 ಲಕ್ಷದಲ್ಲಿ ಅಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೋಸ್ಕರ ಮೈದಾನವನ್ನು ನಿರ್ಮಾಣ ಮಾಡಿ, ಆ ಒಂದು ಮೈದಾನದಲ್ಲಿ ಮಕ್ಕಳ ಜೊತೆಗೆ ಲಗೋರಿ ಆಡುವಂತಹ, ಕಣ್ತುಂಬಿಸಿಕೊಳ್ಳುವಂತಹ ಒಂದು ದೃಶ್ಯ. ಯಾರು MLA ಕ್ಯಾಚ್ ಹಿಡಿತಾರೆ ಅವರಿಗೆ 2 ಲಾಡು. ಕೊಡು 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 ಕೊಡು.
ಒಂದಲ್ಲ ಎರಡು ಎಷ್ಟಾಯ್ತು ಒಳ್ಳೆ ಕಲಿಬೇಕಾಯ್ತಾ ಒಳ್ಳೆ ಕಲಿಬೇಕು ಆಯ್ತಾ. ನಿಜವಾಗ್ಲೂ ಖುಷಿ ಆಯಿತು. ನಾನು ಯಾರನ್ನು ಈ ರೀತಿ ಹೊಗಳಿ ಮಾತಾಡಿದ್ದು ಇಲ್ಲವೇ ಇಲ್ಲ. ಯಾರನ್ನು ಕೂಡ ಏನು ಅವರ ನೆಗೆಟಿವ್ ಪಾಯಿಂಟ್ಸ್ ಸಿಗುತ್ತೆ ಅದನ್ನೇ ಎತ್ತಿಕೊಂಡು ಜನಸಾಮಾನ್ಯರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ. ಆದರೆ ಶಾಸಕರನ್ನು ವಿರೋಧ ಮಾಡಿ ಮಾಡಿ ಅವರ ಆ ಒಂದು ಒಳ್ಳೆತನಕ್ಕೆ ನಿಜವಾಗ್ಲೂ ನಾನೇ ಮಾರು ಹೋಗಿದ್ದೇನೆ. ಇಷ್ಟು ಒಳ್ಳೆ ಕೆಲಸ ಮಾಡುವಂತಹ ಶಾಸಕರನ್ನು ಈ ಒಂದು ಶಾಸಕರು ನಮ್ಮ ಕೈ ತಪ್ಪಿ ಹೋದರೆ ಮುಂದಿನ ದಿವಸಗಳಲ್ಲಿ ಪುತ್ತೂರು ತಾಲೂಕು ಅತಿ ದೊಡ್ಡ ಅನಾಹುತವನ್ನೇ ಎದುರಿಸಬೇಕಾದಿತ್ತು. ನೋಡಿ, ಬೇರೆ ಯಾರು ಬಂದರೂ ಇನ್ನು ಕಾಂಗ್ರೆಸ್ಸಲ್ಲೇ ಅಥವಾ ಬಿ ಜೆ ಪಿಯೋ ಅಥವಾ JDS ಇನ್ಯಾವುದೇ ಪರ್ಯಾಯ ಪಕ್ಷಗಳಿದ್ದರೂ ಕೂಡ ಅಶೋಕ್ ರೈಯನ್ನು ನೀವು ಕಳ್ಕೊಂಡ್ರೆ ಅದು ಯಾವ ಪಕ್ಷದಲ್ಲೇ ನಿಂತುಕೊಳ್ಳಿ, ನಾನಂತೂ ಹೇಳ್ತೇನೆ ನೋಡಿ, ಪರ್ಸನಲಿ ಇನ್ನೊಂದು ಸಲ ಅಶೋಕ್ ರೈ ಅವರು ಯಾವುದೇ ಪಕ್ಷದಲ್ಲಿ ನಿಂತರೂ ಕೂಡ ನನ್ನ ಮತ ಅಶೋಕ್ ರೈಗೆ ಅಂತ ಕಣ್ಣು ಮುಚ್ಚಿಕೊಂಡು ಹೇಳ್ಬೋದು. ಇಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ. ಮೇ ಬಿ ನನ್ನ ಹತ್ರ ತಲುಪದೇ ಇರ್ಬೋದು, ನನ್ನ ಊರಿಗೆ ತಲುಪದೇ ಇರ್ಬೋದು, ತಲುಪಿದ್ದಾರೆ ಆದರೂ ಹೇಳುವಂಥದ್ದು ಪ್ರತಿಯೊಬ್ಬರು ನೀವು ಮೇ ಬಿ ಆಲೋಚನೆ ಮಾಡ್ಬೋದು ನಮ್ಮೂರಿಗೆ ಬಂದಿಲ್ಲ ಅಂತ. ಆದರೆ ಪುತ್ತೂರು ತಾಲೂಕನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನಲ್ಲಿ ನೋಡಿ, ನಾವು ಒಂದು ಗಾದೆ ಮಾತಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಅದೇ ರೀತಿಯಲ್ಲಿ ನಮ್ಮ ಶಾಸಕರು ತಲುಪದ ಸ್ಥಳ ಇಲ್ಲವೇ ಇಲ್ಲ, ಯಾವ ಮಣ್ಣು ಇನ್ನೂ ಬಾಕಿಯಾಗಿಲ್ಲ ಅನಿಸುತ್ತೆ. ಎಲ್ಲವನ್ನ ತಲುಪಿ ಆಗಿದೆ. ಅಲ್ಲಿನಿಂದ ಅಲ್ಲಿ ಜನವರ ಸಂಕಷ್ಟಗಳನ್ನು ನೋಡಿ, ಹಲವು 30-40 ವರ್ಷಗಳಿಂದ ಸಾಧ್ಯವಾಗದಿದ್ದಂತಹ ರಸ್ತೆ ಕಾಮಗಾರಿಗಳು ಈ ಒಂದು ಬರೀ 3 ವರ್ಷ ಆಗ್ತಾ ಇರುವಷ್ಟೇ ಈ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಕನಿಷ್ಠ ಸಂದರ್ಭದಲ್ಲಿ ಅದನ್ನು ಮಾಡಿ ಮುಗಿಸಿದ್ದಾರೆ. ಇನ್ನು ಜನಸಾಮಾನ್ಯರು ಕೃಷಿ ಮಾಡುವಂತಹ ವ್ಯಕ್ತಿಗಳಿಗೆ ಏನೋ ಕುಂಕಿನೋ ಸರ್ಕಾರಿ ಜಾಗನೋ ಏನೋ VA ಮುಖಾಂತರ ಯಾವುದೂ ಸಾಧ್ಯವಾಗದನ್ನು ಇವರ ಆ ಒಂದು ಆರ್ಡರಿಂದ ಅತ್ಯಂತ ವೇಗವಾಗಿ ಮಾಡಿ ಮುಗಿಸ್ತಾ ಇದ್ದಾರೆ. ರೆಕಾರ್ಡುಗಳು ಸಂಬಂಧಪಟ್ಟಂತಹ ಕೃಷಿಕರಿಗೆ ಲಭಿಸ್ತಾ ಇದೆ. ಇನ್ನು ಮನೆ ಇಲ್ಲದವರಿಗೆ ಮನೆ, ನೀರಿಲ್ಲದವರಿಗೆ ನೀರಿನ ವ್ಯವಸ್ಥೆ, ಜಾಗ ಇಲ್ಲದವರಿಗೆ ಜಾಗದ ವ್ಯವಸ್ಥೆ ಸರ್ಕಾರಿ ಭೂಮಿಯಿಂದಲೇ ಕೊಡ್ತಾ ಇದ್ದಾರೆ. 3 ಸೆನ್ಸು 2.5 ಸೆನ್ಸು ಈ ರೀತಿಯಲ್ಲಿ. ಸೊ ಅವರು ಶಾಸಕರಾಗಿ ಬಂದಂಥ ಸಂದರ್ಭದಲ್ಲಿ ಮೊದಲೇ ಹೇಳಿರುವಂಥದ್ದು, ನಾನು ಶಾಸಕರಾಗಿರುವಂಥ ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಮನೆ ಇಲ್ಲದೆ, ಊಟ ಇಲ್ಲದೆ ಅಥವಾ ಜಾಗ ಇಲ್ಲದೆ, ಸೊ ಇದ್ಯಾವುದೂ ಇಲ್ಲದೆ ಬದುಕುವಂತಹ ಕುಟುಂಬ ಇರಲೇಬಾರ್ದು ಅಂತ, ನೋಡಲೇಬಾರ್ದು ಅಂತ. ಆದರೆ ಇನ್ನೂ ಕೂಡ ಅವರು ತಲುಪದೇ ಇರುವಂತಹ ಹಲವು ಕುಟುಂಬಗಳಿವೆ. ಮುಂದಿನ ದಿವಸಗಳಲ್ಲಿ ಅವರನ್ನು ಕೂಡ ತಲುಪಿ ಅವರಿಗೂ ಮನೆ ವ್ಯವಸ್ಥೆ ಅಥವಾ ಜಾಗದ ವ್ಯವಸ್ಥೆ ಎಲ್ಲವನ್ನ ಮಾಡುವಂತಹ ಪ್ರಯತ್ನವನ್ನು ಅವರು ಮಾಡ್ಬೋದು. ಅವರ ಕೆಲಸ ಕಾರ್ಯಗಳಲ್ಲಿ ನಿಜಕ್ಕೂ ಕೂಡ ನಮಗೆ ಭರವಸೆ ಇದೆ. ಭರವಸೆ ನಾಯಕ ಅಂತ ಕರಿಬೋದು ನಾವು. ಮೊದಲನೇ ವರ್ಷದಲ್ಲೇ ಜನಪ್ರಿಯ ನಾಯಕ ಅಂತ ಜನರಿಂದನೇ ಕರೆಸ್ಕೊಂಡಂತಹ ಅವರು ಶಾಸಕರು. ಸೊ ಅವರನ್ನು ವಿರೋಧ ಮಾಡೋದಕ್ಕೂ ಇವಾಗ ಮನಸ್ಸು ಬರ್ತಾ ಇಲ್ಲ. ಹಲವು ವಿಚಾರಗಳಿದೆ, ಹಲವು ವಿಚಾರಗಳಲ್ಲಿ ನಾವು ಅವರನ್ನು ವಿರೋಧ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ವಿಚಾರಗಳಲ್ಲಿ ಅವರನ್ನು ಹೊಗಳಿ ಅಟ್ಟಕ್ಕರಿಸಿದರೆ ಅವರಿಗೆ ಅವರೇ ಒಂದು ರೀತಿಯಲ್ಲಿ ಪವಾಡ ಪುರುಷರು ಅಂತ ಅನ್ಕೋಬೋದು. ಸೊ ಆ ರೀತಿ ಆಗೋದಕ್ಕೆ ಮಾಧ್ಯಮಗಳು ಬಿಡಬಾರ್ದು. ಎಲ್ಲಿ ತಪ್ಪು ನಡೆಯುತ್ತೆ ಅದನ್ನು ಪ್ರಶ್ನೆ ಮಾಡೋದಕ್ಕೂ ಮಾಧ್ಯಮಗಳಿಗೆ ರೈಟ್ಸ್ ಇದೆ. ಎಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾರೆ ಅದನ್ನು ಹೊಗಳುವಂತಹ ಮನಸ್ಥಿತಿ ಕೂಡ ಇರಬೇಕು. ನಾವು ಎಲ್ಲ ತಾಲೂಕುಗಳಲ್ಲಿ ಗಮನಿಸ್ಬೋದು, ಶಾಸಕರು ಮಾಧ್ಯಮಗಳಿಗೆ ತಿಂಗಳಿಗೆ ಮಾಮೂಲು ಕೊಟ್ಟು ಅವರನ್ನು ವಿರೋಧ ಮಾಡದಂತೆ ತಡೆ ಹಿಡಿತಾರೆ. ಅವರ ಬಗ್ಗೆ ವಿರೋಧ ಮಾಡಬಾರ್ದು, ಅವರ ಪರ ಇರುವಂತಹ ಯಾವುದೇ ವಿಡಿಯೋನ ಮಾಡಿ ಅಂತ. ಎಲ್ಲ ಕಡೆ ಇದೆ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ, ಮಂಗಳೂರು ನಗರ, ಉತ್ತರ, ದಕ್ಷಿಣ ಎಲ್ಲ ಕಡೆಗಳಲ್ಲೂ ಇಡೀ ರಾಜ್ಯ ದೇಶದಲ್ಲೇ ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ ಅದು. ಮಾಧ್ಯಮಗಳನ್ನು ಬಾಯಿ ಮುಚ್ಚಿಸುವಂಥದ್ದು. ಮಂತ್ಲಿ ಅವರಿಗೆ ಬೇಕಾದಂತಹ ಪೇಮೆಂಟ್ ಹೋದರೆ ಅವರ ವಿರುದ್ಧವಾಗಿ ಮಾತಾಡೋದಿಲ್ಲ. ಅವರು ಏನು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನು ಮಾತ್ರ ಹಾಕುವಂಥದ್ದು. ಅವರ ಭಾಗದಲ್ಲಿ ತಪ್ಪಿದರೆ ಬಾಯಿ ಮುಚ್ಚಿ ಕೂತ್ಕೊಳ್ಳುವಂಥದ್ದು. ಇದು ನಮ್ಮ ದೇಶದ 4ನೇ ಆಧಾರ ಸ್ತಂಭ ಅನ್ನುವಂತಹ ಮಾಧ್ಯಮಗಳು ಮಾಡ್ತಾ ಇರುವಂತಹ ದೊಡ್ಡ ಭಯೋತ್ಪಾದನೆ, ನಮ್ಮ ದೇಶಕ್ಕೆ ಕಂಟಕ ತರುವಂತಹ ಒಂದು ಕೆಲಸ. ಸೊ ಆ ಒಂದು ಕೆಲಸವನ್ನು ಖಂಡಿತವಾಗಿ ನಾವು ಮಾಡೋದಿಲ್ಲ. ಯಾವುದು ಒಳ್ಳೆಯದು ಅದು ಒಳ್ಳೆಯದು ಅಂತ ನಿಮ್ಮ ಮುಂದೆ ತರ್ತೇವೆ, ಯಾವುದು ಕೆಟ್ಟದು ಅದನ್ನು ಕೆಟ್ಟದಾಗಿ ನಿಮ್ಮ ಮುಂದೆ ತರ್ತೇವೆ. ಆಲ್ಮೋಸ್ಟ್ ನೆಗೆಟಿವ್ ಥಾಟ್ಸ್ಗಳಿಗೆ ನಾವು ಪ್ರಾತಿನಿಧ್ಯತೆಯನ್ನು ಕೊಡ್ತೇವೆ. ಯಾಕಂತ ಹೇಳಿದರೆ ಶಾಸಕರಾಗಿ, ಸಂಸದರಾಗಿ, ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿ, ಸಚಿವರಾಗಿ ಯಾರಾದರೂ ಕೂಡ ಅವರನ್ನು ಹೊಗಳುವುದಕ್ಕಿಂತ ಹೆಚ್ಚಾಗಿ ಅವರ ನೆಗೆಟಿವ್ ಥಾಟ್ಸ್ಗಳನ್ನು ನಾವು ಜನರಿಗೆ ತಲುಪಿಸಬೇಕು. ಆವಾಗ ಅವರನ್ನು ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ.
ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾತಿನೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.